ಗಾಂಧಿ ವಿದೇಶದಲ್ಲಿದ್ದಾರೆ. ಅವರು ಬರೋದು 6ನೇ ತಾರೀಕು. 7-8ರ ಹೊತ್ತಿಗೆ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾರೆ. ಕ್ಯಾಬಿನೆಟ್ಗೆ ಸಂಬಂಧಿಸಿದಂತೆ ಅಪ್ರೂವಲ್ ಪಡೀತಾರೆ, ಅನುಮೋದನೆಯನ್ನ. ಯಾರನ್ನ ತೆಗೆದುಕೊಳ್ಳಬೇಕು, ಯಾರನ್ನ ತೆಗೆದುಕೊಳ್ಳಬಾರದು, ಹಿಂದಿನ ಕ್ಯಾಬಿನೆಟ್ನಲ್ಲಿದ್ದವರು ಯಾರು ಇರಬೇಕು, ಯಾರು ಇರಬಾರ್ದು, ಹೊಸತನಕ್ಕೆ ಅವಕಾಶ ಕೊಡಬೇಕು ಅಂತಾದರೆ ಯಾರಿಗೆ ಕೊಡಬೇಕು, ಅದರ ಮಾನದಂಡ ಏನು, ಎಲ್ಲದರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಅವರು ಹೈಕಮಾಂಡ್ನಿಂದ ಪಡ್ಕೊಂಡು ಆ ನಂತರ ತಮ್ಮ ಕ್ಯಾಬಿನೆಟ್ ಅನ್ನು ವಿಸ್ತರಣೆ ಮಾಡುವಂತ ಸಾಧ್ಯತೆ ಇದೆ. ಆಷಾಢಕ್ಕೂ ಮೊದಲೇ ಈ ಪ್ರಕ್ರಿಯೆ ನಡೆಯುತ್ತೆ ಅನ್ನೋ ಮಾಹಿತಿ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ. ಮಾರುತೇಶ್, ಕ್ಯಾಬಿನೆಟ್ ವಿಸ್ತರಣೆಯ ವಿಚಾರ ಅಂತ ಬಂದಾಗ ಎಷ್ಟೋ ಸಂದರ್ಭದಲ್ಲಿ ಗಜಪ್ರಸವ ಆಗಿಬಿಡುತ್ತೆ. ಇವತ್ತಾಗತ್ತೆ, ನಾಳೆ ಆಗತ್ತೆ, ನಾಡಿದ್ದಾಗತ್ತೆ ಅಂತ. ಬಟ್ ಇಲ್ಲಿ ಆ ರೀತಿ ಆಗಲ್ಲ. ಹಾಗಿದ್ರೆ ಆದಷ್ಟು ಶೀಘ್ರ ಆಗತ್ತೆ. ಅಲ್ಲ, ಈಗ ಶೀಘ್ರ ಆಗಲೇಬೇಕಾದಂಥ ಪರಿಸ್ಥಿತಿಯೂ ಕೂಡ ಇದೆ. ಯಾಕಂದರೆ ಈಗಾಗಲೇ ಬರದ ಮುನ್ಸೂಚನೆ ಇದೆ. ಈಗಾಗಲೇ ಇರುವಂಥ ಸಚಿವರುಗಳಿಗೆ 2-3 ಜಿಲ್ಲೆಯ ಪ್ರಾಕೃತಿಕ ವಿಕೋಪ ಉಸ್ತುವಾರಿಯಾಗಿ ಹಂಚಿದ್ದಾರೆ. ಎಲ್ಲ ಜಿಲ್ಲೆಗಳನ್ನು ಓಡಾಡಿ ಕೆಲಸ ಮಾಡೋದು ಕೂಡ ಕಷ್ಟ ಆಗುತ್ತೆ ತಮ್ಮ ಇಲಾಖೆಯನ್ನು ನಿಭಾಯಿಸೋದ್ರ ಜೊತೆಗೆ. ಇದರ ಜೊತೆಗೆ ಅಧಿವೇಶನದ ಸಂದರ್ಭದಲ್ಲಿ ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಕೂಡ ಇರಬೇಕಾಗುತ್ತೆ. ಪ್ರತಿಪಕ್ಷಗಳ ಪ್ರಶ್ನೆಗಳಿಗೆ ಅಥವಾ ಪ್ರತಿಪಕ್ಷಗಳ ಸವಾಲಿಗೆ ಪ್ರತಿ ಸವಾಲು ಹಾಕೋದು, ಅದಕ್ಕೆ ಕ್ಲಾರಿಫಿಕೇಶನ್ ಮಾಡೋದು, ಇದಕ್ಕೆ ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಕೂಡ ಇರಬೇಕಾಗುತ್ತೆ. ಹಾಗಾಗಿ ಇವತ್ತು ಸಚಿವ ಸಂಪುಟ ಸಭೆ ನಡೆಯುತ್ತೆ. ಇವತ್ತಿನ ಸಭೆಯಲ್ಲಿ ಯಾವಾಗ ಅಧಿವೇಶನ ಅನ್ನೋದು ನಿಗದಿ ಆಗುತ್ತೆ. ಅಧಿವೇಶನ ಯಾವಾಗ ನಿಗದಿ ಆಗುತ್ತೆ ಅನ್ನೋದರ ಮೇಲೆ ಸಚಿವ ಸಂಪುಟ ವಿಸ್ತರಣೆ ಯಾವ ದಿನಾಂಕ ಆಗಬಹುದು ಅನ್ನುವಂಥ ಲೆಕ್ಕಾಚಾರವನ್ನು ಹೇಳ್ಬೋದು. ಇವತ್ತು ಅಧಿಕೃತವಾಗಿ ಸಚಿವ ಸಂಪುಟಕ್ಕೆ ವಿಷಯವನ್ನು ಕೂಡ ತರಲಾಗಿದೆ. ಯಾವಾಗ ಅಧಿವೇಶನವನ್ನು ನಿಗದಿಗೊಳಿಸಬೇಕು ಅನ್ನೋದರ ಕುರಿತಾಗಿ ಇವತ್ತು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಸದ್ಯಕ್ಕೆ ಇರುವಂಥ ಮಾಹಿತಿ ಪ್ರಕಾರ, ಯಾಕಂದರೆ ರಾಹುಲ್ ಗಾಂಧಿ ಅವರು 2ನೇ ತಾರೀಕು ಅಂದರೆ ಇವತ್ತು ಅವರು ವಾಪಸ್ ಬರಬೇಕಾಗಿತ್ತು. ನಾಳೆ CM ದೆಹಲಿಗೆ ಹೋಗುವಂಥ ಪ್ಲಾನ್ ಮೊದಲಿಗೆ ಇತ್ತು. ಈಗ ಅದು ಎಕ್ಸ್ಟೆಂಡ್ ಆಗಿದೆ. 6ನೇ ತಾರೀಕು ರಾಹುಲ್ ಗಾಂಧಿ ಅವರು ವಾಪಸ್ ಬರ್ತಾರೆ. ಬಂದ ಮೇಲೆ ಒಂದಿನ ಯಾರ ಕೈಗೂ ಸಿಗೋದಿಲ್ಲ. ಬಹುತೇಕ 8ನೇ ತಾರೀಕು ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳಾಗಿರುತ್ತ ಸಿದ್ದರಾಮಯ್ಯನವರು, KPCC ಅಧ್ಯಕ್ಷ BK ಹರಿಪ್ರಸಾದ್ ಅವರು ಎಲ್ಲರೂ ಕೂಡ ದೆಹಲಿಗೆ ತೆರಳಿ 1-2 ದಿನದ ಒಳಗೆ ಎಲ್ಲವನ್ನು ಕ್ಲಿಯರ್ ಮಾಡ್ಕೊಂಡು ಬರ್ತಾರೆ. 14ನೇ ತಾರೀಕಿನ ಒಳಗಡೆ ಪ್ರಮಾಣ ವಚನ ಕಾರ್ಯಕ್ರಮವನ್ನು ಮುಗಿಸ್ಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ. ಯಾಕಂದರೆ ಆಷಾಢ ಶುರುವಾಗುತ್ತೆ. ಆ ಸಂದರ್ಭದಲ್ಲಿ ಶುಭ ಕಾರ್ಯಗಳು ಮಾಡೋದಿಲ್ಲ. ಅದರಲ್ಲೂ ಮುಖ್ಯಮಂತ್ರಿಯಾಗಿರುವಂಥ DK ಶಿವಕುಮಾರ್ ಇಂಥದ್ದನ್ನೆಲ್ಲ ಬಹಳ ನಂಬ್ತಾರೆ. ಹಾಗಾಗಿ ಅಷ್ಟರ ಒಳಗೆ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರಗಳಿದ್ದಾವೆ. ಮೂವರು ಕೂಡ ತಮ್ಮದ ಪಟ್ಟಿಯನ್ನು ಇಟ್ಕೊಂಡಿದ್ದಾರೆ. ಒಂದು KPCC ಅಧ್ಯಕ್ಷರು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಜೊತೆಗೆ CM DK ಶಿವಕುಮಾರ್. ಇವರು ತಮ್ಮದೇ ಆದಂಥ ಪ್ರತ್ಯೇಕ ಪಟ್ಟಿಗಳ ಜೊತೆಗೆ ದೆಹಲಿಗೆ ಹೋಗ್ತಾರೆ. ದೆಹಲಿ ನಾಯಕರ ತಲೆಯಲ್ಲೇ ಬೇರೆ ಆಲೋಚನೆಗಳು ಓಡ್ತಾ ಇದೆ. ಯಾಕಂದರೆ ಮೊದಲ ಬಾರಿ ಆಯ್ಕೆಯಾದಂಥ ಸಂದರ್ಭದಲ್ಲಿ ನಿರೀಕ್ಷೆ ಮಾಡಿರಲಿಲ್ಲ, ಹೊಸಬ್ರಿಗೆ ಸಿಗುತ್ತೆ ಅನ್ನುವಂಥ ಲೆಕ್ಕಾಚಾರಗಳಿತ್ತು. ಸದ್ಯಕ್ಕೆ ರಿಸ್ಕ್ ತಗೊಳ್ಳೋದು ಬೇಡ ಅಂತೇಳಿ ಹಳಬ್ರನ್ನೇ ಆಯ್ಕೆ ಮಾಡಿದ್ರು. ಒಬ್ಬರಿಬ್ಬರಿಗೆ ಮಾತ್ರ ಅವಕಾಶ ಸಿಕ್ಕಿತ್ತು. ಆದರೆ ಈಗ ಆಗುವಂಥ 20 ಮಂದಿ ಪೈಕಿ 1 ಅಥವಾ 2 ಉಳಿಸ್ಕೊಳ್ತಾರೆ. ನಾಳೆ ತೀವ್ರವಾಗಿ ಒತ್ತಡ ಬಂದು ಯಾರ ಬಂಡಾಯ ಎದ್ದು ಅಂಥವ್ರನ್ನ ಸಮಾಧಾನ ಪಡಿಸ್ಲಿಕ್ಕೆ 1 ಅಥವಾ 2 ಖಾತೆಯನ್ನು ಉಳಿಸ್ಕೊಳ್ಳೋಣ ಅನ್ನುವಂಥ ತೀರ್ಮಾನದಲ್ಲಿ ಹೈಕಮಾಂಡ್ ಇದ್ದಂಗಿದೆ. ಹಾಗಾಗಿ ಬಹುತೇಕ 18 ಸ್ಥಾನಗಳನ್ನು ಭರ್ತಿ ಮಾಡುವಂಥ ಅವಕಾಶಗಳಿದ್ದಾವೆ. ಅದರಲ್ಲಿ ಕನಿಷ್ಠ 8 ಮಂದಿಗೆ ಹೊಸಬರಿಗೆ ಸಿಗಬಹುದು ಅನ್ನುವಂಥ ಲೆಕ್ಕಾಚಾರಗಳನ್ನು ಹೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಒಂದು ಯಂಗ್ ಮತ್ತು ಫ್ರೆಶ್ ಕ್ಯಾಬಿನೆಟ್ ಇರಬೇಕು, ಫ್ಯೂಚರ್ನ ನಾಯಕತ್ವದ ದೃಷ್ಟಿಯಿಂದ ಲೀಡರ್ಶಿಪ್ ಬೆಳಿಬೇಕು ಅನ್ನುವ ಕಾರಣಕ್ಕಾಗಿ 2ನೇ ಹಂತದ ನಾಯಕರಿಗೆ ಹೆಚ್ಚು ಅವಕಾಶಗಳನ್ನು ಕೊಡಬೇಕು ಅನ್ನುವಂಥ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಮೊದಲ ಸಂದರ್ಭದಲ್ಲಿ ಅಂದರೆ ಮೊದಲ ಸಚಿವರಾಗುವಂಥ ಸಂದರ್ಭದಲ್ಲೇ ರಾಹುಲ್ ಗಾಂಧಿ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಹಾಗಾಗಿ ಈ ಬಾರಿ ಹೊಸ ಮುಖಗಳಿಗೆ ಅವಕಾಶಗಳು ಸಿಗುತ್ತೆ. ಹಾಗಾಗಿ ಪ್ರಯತ್ನಗಳು ಕೂಡ, ಲಾಬಿಗಳು ಕೂಡ ಜೋರಾಗಿ ಕಾಣಿಸ್ತಾ ಇದ್ದಾವೆ. ರಕ್ಷತ್, ಥ್ಯಾಂಕ್ ಯು ಮಾರುತೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.